ಐ ವಾಂಟ್ ಯು ಟು ಬಿ ಅಲರ್ಟ್, ಬಿಕಾಸ್ ಇದು ತಲೆಗೆ ಸಂಬಂಧಪಟ್ಟ ವಿಷಯ ಅದ. ನಿಮ್ಮ ತಲೆಯೆಲ್ಲ ಸ್ವಲ್ಪ ಅಲರ್ಟ್ ಆಗಿಡ್ರಿ. ಐ ವಿಲ್ ಟೇಕ್ ಹಾರ್ಡ್ಲಿ 10 ಮಿನಿಟ್ಸ್ 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ನೆರೆದಿರೋ ಎಲ್ಲ ಶಿಕ್ಷಕರಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ, CO ಸರ್ ಅವರಿಗೆ, SP ಸರ್ ಅವರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ, ಈ ಕಾರ್ಯಕ್ರಮ ಮಾಡಿದ ಎಲ್ಲ ಅಧಿಕಾರಿಗಳು, ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲು. ಬಿಕಾಸ್ ಈ ರೀತಿ ಕಾರ್ಯಕ್ರಮ ಬಹಳ ಅವಶ್ಯಕತೆ ಅದ. ನಾನು ಯಾಕೆ ಹೇಳ್ತೇನೆ, ನಾನು ಹೇಳುವಂಥ ವಿಷಯಗಳು ನಿಮ್ಮ ಮನೆಯಲ್ಲೇ ಆಗಿರಬಹುದು, ನಿಮ್ಮ ಸಂಬಂಧಿಕರಲ್ಲೇ ಆಗಿರಬಹುದು, ನಿಮ್ಮ ಸ್ಕೂಲಲ್ಲೂ ಕೂಡ ಆಗಿರಬಹುದು. ಅದು ನಿಮಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಆ್ಯಂಡ್ ನ್ಯೂಸ್ ಪೇಪರ್ಲಂತೂ ಬಂದೇ ಬರತ್ತದ್ರಿ. ನೀವು ದಿನನಿತ್ಯ ನೋಡಿದ್ರಪ್ಪ ಅಂತಂದ್ರೆ ಕೆಲವೊಂದು ವಿಷಯಗಳು ಬಹಳ ಸಾಮಾನ್ಯವಾಗಿ ಕಂಡು ಬರ್ತವೆ. ಅದೇ ವಿಷಯವಾಗಿ ನಾವು ಅಂದ್ರೆ ಬಹಳ ಜ್ವಲಂತ ವಿಷಯಗಳು, ಬರ್ನಿಂಗ್ ಟಾಪಿಕ್ಸ್ಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಆ್ಯಂಡ್ ಇದು ತಲೆಗೆ ಪಟ್ಟಿರುವಂಥ ವಿಷಯ ಆಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿ ಕೇಳ್ರಿ. ವೈ ಬಿಕಾಸ್ ಸ್ಕೂಲಲ್ಲಿ ಯೂಶಲಿ ಪೀರಿಯಡ್ಸ್ ಇರೋದು 40 ನಿಮಿಷ ಮಾತ್ರ ಅಥವಾ 45 ನಿಮಿಷ. ಯಾಕೆ ಹೇಳ್ರಿ? 45 ನಿಮಿಷಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದು ಕಷ್ಟ. ಅದಕ್ಕೋಸ್ಕರ 45 ನಿಮಿಷ ಮಾತ್ರ ಇರೋದು. ಇಲ್ಲಾಂದ್ರೆ 2-3 ತಾಸು ಕಡಲೆ ತಗೋಬೋದಾಗಿತ್ತು. ಆ್ಯಂಡ್ ಮೋರ್ ಎವರ್ ಬೆಳಗ್ಗೆಯಿಂದೆಲ್ಲ ಕೂತಿದ್ದೀರಿ, ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಿನ್ಸ್ ಐ ಆಮ್ ಸೈಕಾಟ್ರಿಸ್ಟ್, ಐ ನೋ ನನ್ನ ಮಾನಸಿಕತೆಯಲ್ಲಿರೋದು ನಂಗೆ ಗೊತ್ತಿರ್ತದೆ, ಕಾನ್ಸಂಟ್ರೇಷನ್ ಹಿಡಿದು ಕಷ್ಟ. ಅಡಲ್ಟ್ ಲರ್ನಿಂಗ್ ಇಸ್ ಬಿಟ್ ಡಿಫಿಕಲ್ಟ್. ಬಿಫೋರ್ ಐ ಸ್ಟಾರ್ಟ್, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವೇನೇ ಕಲಿತಿದ್ರು ಕೂಡ ಬಿಕಾಸ್ ಆಫ್ ಅವರ್ ಟೀಚರ್ಸ್. ನನಗೆ ಕಲಿಸಿದ ಗುರುಗಳಿಗೆ ಹಾಗೂ ಇಲ್ಲಿರುವ ಎಲ್ಲ ಗುರುಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮೆಲ್ಲ ಋಣ ಅದ. ಬಿಕಾಸ್ ಮೈ ಫಾದರ್ ಇಸ್ ಟೀಚರ್, ಮೈ ಫಾದರ್ ಪ್ರೈಮರಿ ಸ್ಕೂಲ್ ಟೀಚರ್. ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆದು ನಮ್ಮೆಲ್ಲ ಋಣ ಅದ. ಬಿಕಾಸ್ ನಾನು BCM ಹಾಸ್ಟೆಲಲ್ಲಿ ಕಲ್ತಿರೋದು. ಸೊ ಇದೊಂದು ಒಳ್ಳೆಯ ಅವಕಾಶ. ಈ ಬಿಕಾಸ್ ಎಲ್ಲ ಇಲಾಖೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ವೈಯಕ್ತಿಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಒಂದು ಕೃತಜ್ಞತೆ ಸಲ್ಲುವಂಥ ಒಳ್ಳೆಯ ಅವಕಾಶ. ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೆಕ್ಸ್ಟ್ ಸ್ಲೈಡ್. ನೀವು ಸ್ಲೈಡ್ ಹಾಕ್ತಾ ಹೋಗಿ. ನಾನು ಮಾತಾಡುವಂಥ 2 ವಿಷಯ ನಾನು ಮಾತಾಡಬೇಕಾಗಿದ್ರಿ. ಆ್ಯಕ್ಚುಲಿ 20 ನಿಮಿಷ ಮಾತಾಡ್ಬೋದು, ಬಟ್ 20 ನಿಮಿಷ ನಿಮಗೆ ಕುಂದಿರೋದು ಕಷ್ಟ. ಬಟ್ ಐ ವಿಲ್ ಟ್ರೈ ಟು ಫಿನಿಶ್ ಇನ್ 10 to 12 ಮಿನಿಟ್ಸ್. 10-12 ನಿಮಿಷದಲ್ಲಿ ಮಾತ್ರ ನಾನು ಮುಗಿಸ್ತೇನೆ. ಮಾದಕ ವಸ್ತುಗಳಿಗೆ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇರ್ತದೆ. ಮಾದಕ ವಸ್ತು ಮಾಡಿದ್ರೆ ಯೂಶಲಿ ದೇ ವಿಲ್ ಹ್ಯಾವ್ ಡೆಡ್ ಎಂಡ್, ತಿರೋಗ್ಬಿಡ್ತಾರೆ. ವಿದ್ಯಾರ್ಥಿಗಳಲ್ಲಿ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ನೀವು ಕೀಪ್ ಆನ್ ಗೋಯಿಂಗ್. ನೀವು ನೆಕ್ಸ್ಟ್ ಸ್ಲೈಡ್ ಹಾಕ್ತಾ ಹೋಗ್ರಿ. ಈ ಶತಮಾನವನ್ನು ಗಾಬರಿ ಮತ್ತು ಒತ್ತಡದ ಶತಮಾನ ಅಂತಾರ್ರಿ. ಸೆಂಚುರಿ ಆಫ್ ಎಂಗ್ಸೈಟಿ ಅಂಡ್ ಸ್ಟ್ರೆಸ್ ಶತಮಾನ. ಗಾಬರಿ ಇಟ್ಟು ಒತ್ತಡದ ಶತಮಾನ. ಯಾರಿಗೂ ಕೂಡ ನೆಮ್ಮದಿಗಳಿಲ್ಲ. ಒಂದಿಲ್ಲ ಒಂದು ಒತ್ತಡಗಳು, ಅಭ್ಯಾಸದ ಒತ್ತಡ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಇಲ್ಲಿ ಕುಂದ್ರುವಂಥ ಒತ್ತಡನೂ ಕೂಡ ಅದು ಒಂದು ಕಾಲ ಹೊರಗೆ ಇರ್ತದೆ ಈಗ. ಅದಕ್ಕೋಸ್ಕರ ಸೊ ಯಾರಿಗೂ ಕೂಡ ನೆಮ್ಮದಿಗಳಿಲ್ಲ, ಒಂದಿಲ್ಲ ಒಂದು ಟೆನ್ಷನ್ಗಳು, ಒತ್ತಡಗಳು ಜಾಸ್ತಿ ಆದಾಗ ಮಾನಸಿಕ ಕಾಯಿಲೆಗಳು ಬರಬಹುದು, ಮೆದುಳಿನ ಕೆಪಾಸಿಟಿ ಕಮ್ಮಿ ಆಗಬಹುದು. ಸೊ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತದ್ರಿ. ಇಟ್ಸ್ ಕಾಲ್ಡ್ ಸ್ಟ್ರೆಸ್ ಪರ್ಫಾರ್ಮೆನ್ಸ್ ಕರ್ವ್. ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಂಗ ಅವ್ರದ್ದು ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳಲ್ಲಿ ಒತ್ತಡ, 99 ಮಾಡ್ಬೇಕನ್ನೋ ಒತ್ತಡ, ಪಾಸ್ ಆಗ್ಬೇಕನ್ನೋ ಒತ್ತಡ, ಏನದು ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕನ್ನೋ ಒತ್ತಡ, ಅಪ್ಪ ಅಮ್ಮ ಬೈತಾರನ್ನೋ ಒತ್ತಡ, ಈಗ ಹೋಮ್ವರ್ಕ್ ಮಾಡ್ಬೇಕಾಗಿರ್ತದ, ಫ್ರೆಂಡ್ ಆಟ ಆಡಕ್ಕೆ ಕರೀತಿರ್ತಾನೆ ಅಲ್ಲಿ ಹೋಗ್ಬೇಕನ್ನೋ ಒತ್ತಡ, TV ನೋಡ್ಬೇಕನ್ನೋ ಒತ್ತಡ, ಎಲ್ಲ ಒತ್ತಡಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಬಹಳ ಸಮಸ್ಯೆಗಳು. ಸೊ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಂಗ್ರಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ಒಂದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇದೆಲ್ಲ ಬರ್ನ್ಔಟ್ ಅಂತ ಹೇಳ್ತಾರೆ. ರೋಸಿ ಹೋಗ್ಬಿಡ್ತಾರೆ, ಫ್ರಸ್ಟ್ರೇಷನ್. ಸಾಕು ಮರ, ಎಂಥ ಒತ್ತಡನ ಯಾಕೆ ಓದ್ಲಿ ಮರ, ಸುಮ್ಮನೆ ಶಾಲೆಗೆ ಹೋಗ್ಬೇಕಲ್ಲ, ಸ್ಕೂಲ್ ರೆಫ್ಯೂಸಲ್ ಬಂದ್ಬಿಡ್ತದ್ರಿ. ಶಾಲೆಗೆ ಹೋಗೋಕೆ ಇಷ್ಟನೇ ಪಡೋದಿಲ್ಲ, ಕಲಿಯೋದು ಸೆಕೆಂಡರಿ. ಶಾಲೆಗೆ ಹೋಗಕ್ಕೆ ಇಷ್ಟನೇ ಆಗೋದಿಲ್ಲ. ಎಷ್ಟೋ ಜನ ಪಾಲಕನ ಹತ್ರ ಕರ್ಕೊಂಬರ್ತಾರೆ, ಸರ್ 4 ತಿಂಗಳಿಂದ ನಾವು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ. ಕಲಿಯೋದು ಸೆಕೆಂಡರಿ, ಶಾಲೆಗೆ ಹೋಗ್ತಾ ಇಲ್ಲ ಅವನು. ನಾವೇನ್ ಮಾಡ್ಬೇಕಾಗಿದ್ರಿ, ಖುಷಿ ಸ್ಕೂಲಿಗೆ ಹೋದ್ರೆ ಸಾಕು, ಕಲಿಯೋದು ಆಮೇಲೆ ತಾನೇ ಕಲಿತಾರೆ. ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿರೋದು, ಪ್ರಾಥಮಿಕ ಶಿಕ್ಷಣ ನಾವು ಕನ್ನಡ ಶಾಲೆಗೆ ಕಲ್ತಿದ್ದೇವೆ. ಖುಷಿಯಾಗಿ ಸ್ಕೂಲಿಗೆ ಹೋಗ್ಬೇಕಂತ ಅನಿಸ್ತಿತ್ತು. ಒಂದು ದಿವಸ ಸ್ಕೂಲ್ ಮಿಸ್ ಆದ, ಏನು ಮಿಸ್ ಆಗಿದೆ ಮರೆಯೋದು ಅನಿಸೋದು. ಶಾಲೆಗೆ ಹೋಗಕ್ಕೆ ಇಷ್ಟನೇ ಪಡೋದಿಲ್ಲ, ಕಲಿಯೋದು ಸೆಕೆಂಡರಿ. ಶಾಲೆಗೆ ಹೋಗಕ್ಕೆ ಇಷ್ಟನೇ ಆಗೋದಿಲ್ಲ. ಎಷ್ಟೋ ಜನ ಪಾಲಕನ ಹತ್ರ ಕರ್ಕೊಂಬರ್ತಾರೆ, ಸರ್ 4 ತಿಂಗಳಿಂದ ನಾವು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ. ಕಲಿಯೋದು ಸೆಕೆಂಡರಿ, ಶಾಲೆಗೆ ಹೋಗ್ತಾ ಇಲ್ಲ ಅವನು. ನಾವೇನ್ ಮಾಡ್ಬೇಕಾಗಿದ್ರಿ, ಖುಷಿ ಸ್ಕೂಲಿಗೆ ಹೋದ್ರೆ ಸಾಕು, ಕಲಿಯೋದು ಆಮೇಲೆ ತಾನೇ ಕಲಿತಾರೆ. ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿರೋದು, ಪ್ರಾಥಮಿಕ ಶಿಕ್ಷಣ ನಾವು ಕನ್ನಡ ಶಾಲೆಗೆ ಕಲ್ತಿದ್ದೇವೆ. ಖುಷಿಯಾಗಿ ಸ್ಕೂಲಿಗೆ ಹೋಗ್ಬೇಕಂತ ಅನಿಸ್ತಿತ್ತು. ಒಂದು ದಿವಸ ಸ್ಕೂಲ್ ಮಿಸ್ ಆದ, ಏನು ಮಿಸ್ ಆಗಿದೆ ಮರೆಯೋದು ಅನ್ಸೋದು. ಸ್ಕೂಲಿಗೆ ಹೋದ್ರೆ ಸಾಕು, ಹೆಂಗೋ ಲರ್ನಿಂಗ್ ಆಗ್ಬಿಡ್ತದೆ. ಬಿಕಾಸ್ ಪಕ್ಕದಲ್ಲಿರೋ ಸ್ಟೂಡೆಂಟ್ ನೋಡಿ ಕಲಿತಾರೆ, ಸರ್ಗಳೇನೋ ಹೇಳಿ ಕಲಿತಿರ್ತಾರೆ, ಹೆಂಗೊಂದು ಲರ್ನಿಂಗ್ ಆಗ್ಬಿಡ್ತದೆ. ಸ್ಕೂಲ್ ರೆಫ್ಯೂಸಲ್ ಆಗಬಾರ್ದು. ಸ್ಕೂಲ್ ರೆಫ್ಯೂಸಲ್ ಆಯ್ತಪ್ಪ ಅಂತಂದ್ರೆ ಕಲಿಕೆಯಲ್ಲಿ ಹಿಂದುಳಿತಗಳು, ಅಕಾಡೆಮಿಕ್ ಡಿಕ್ಲೈನ್ಗಳು, ಬೇರೆ ರೀತಿಯ ಮಾನಸಿಕ ತೊಂದರೆಗಳು ಶುರು ಆಗ್ತವೆ. ಸಿ ಅಂಡ್ ನಾನು ಹೇಳ್ತಾ ಇರೋದು ಈಗ ಮಾದಕ ವಸ್ತುಗಳ ಸರ್ ನೆಕ್ಸ್ಟ್ ಅದನ್ನೇ ಹೇಳ್ತೀನಿ. ಇಟ್ಸ್ ಗುಡ್ ದಟ್ ಯು ಆಸ್ಕ್ಡ್ ಇಟ್. ಇಟ್ ಶೋಸ್ ದಟ್ ಯು ಆರ್ ಇಂಟ್ರೆಸ್ಟೆಡ್, ಸಮ್ವನ್ ಈಸ್ ಇಂಟ್ರೆಸ್ಟೆಡ್. ಸಿ ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್, ಈ ಮಾದಕ ವಸ್ತುಗಳ ಸಮಸ್ಯೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ಇದರಲ್ಲೂ ಕೂಡ ಬಹಳ ಜಾಸ್ತಿ ಆಗಾಗುತ್ತದೆ ರೀ. ಆ್ಯಂಡ್ ಲಾಕ್ಡೌನ್ ಆದಮೇಲೆ